ನಮಸ್ಕಾರ. ಗೃಹಲಕ್ಷ್ಮಿಯರೇ, ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ ಎಲ್ಲದ್ರ ಬಗ್ಗೆನೂ ಒಂದು ಅಪ್ಡೇಟ್ಗಳು ಬಂದಿರುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇರ್ತೀನಿ. ಹಣ ಬಂದಿಲ್ಲ ಅಥವಾ ಮುಂದಕ್ಕೆ ಏನು ಮಾಡಬೇಕು, ಶಕ್ತಿ ಯೋಜನೆ ಏನೋ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಎಲ್ಲ ಕಡೆ ಗಾಸಿಪ್ಗಳು ಬರ್ತಾ ಇರುವಂಥದ್ದು ಪ್ರತಿ ಒಂದೂ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ಬಿಡೋಣ. ಒಂದಷ್ಟು ಕ್ಲಾರಿಟಿನೂ ಸಿಗುತ್ತೆ, ಹಾಗೆಯೇ ಒಂದಷ್ಟು ಗುಡ್ ನ್ಯೂಸ್ಗಳನ್ನ ಕೂಡ ಹಂಚ್ಕೊತಾ ಹೋಗೋಣ. ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಸುಸ್ವಾಗತ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಫಸ್ಟ್ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಣ. ಗೃಹಲಕ್ಷ್ಮಿ 14ನೇ ಕಂತಿನ ಹಣ ಬರಬೇಕಾಗಿತ್ತು, ಆದರೆ ಬಂದಿಲ್ಲ. ಸರ್ಕಾರದವರಿಂದ 22 ಲಕ್ಷ ರೇಷನ್ BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಒಂದು ವಿಡಿಯೋನ ಮಾಡಿ ಕೂಡ ತಿಳಿಸಿದ್ದೆ. ನ್ಯೂಸ್ ಪೇಪರ್ ಆರ್ಟಿಕಲ್ಲು, ಹಾಗೆ ನಿಮಗೆ ನ್ಯೂಸಲ್ಲಿ ಎಲ್ಲ ಕಡೆನೂ ಇದ್ರ ಬಗ್ಗೆನೇ ಚರ್ಚೆ ನಡೀತಾ ಇರುವಂಥದ್ದು. 22 ಲಕ್ಷ ಮಹಿಳೆಯರ BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಇದರ ಜೊತೆಯಲ್ಲಿ BPL ರೇಷನ್ ಕಾರ್ಡಿಂದ ಯಾರೆಲ್ಲ ಈಗ ರೂಲ್ಸ್ನ ಫಾಲೋ ಮಾಡಲಿಲ್ಲ ಅಂಥವರ ಕಾರ್ಡ್ನ APLಗೆ ಟ್ರಾನ್ಸ್ಫರ್ ಕೂಡ ಮಾಡಿದ್ದಾರೆ. ಸೊ ಇವಾಗ BPL ರೇಷನ್ ಕಾರ್ಡಿಂದ APLಗೆ ಶಿಫ್ಟ್ ಆಗಿದ್ದೀರಾ, ಯಾರೆಲ್ಲ ಆಗಿದ್ದೀರಾ ಅದನ್ನು ಎಲ್ಲಿ ಚೆಕ್ ಮಾಡಬೇಕು ಅಂತ ಹೇಳಿ ಸರ್ಕಾರದವರು ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿನ ಕೊಡಲಿಲ್ಲ. BPL ಇಂದ APLಗೆ ನಿಮ್ಮನ್ನು ಒಂದು ಸ್ಟೆಪ್ ಲೆವೆಲ್ ಮೇಲ್ಗಡೆ ಪ್ರಮೋಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವಾಗ ಯಾಕೆ ಅಂತ ಹೇಳಿದ್ರೆ, ನೀವು BPL ಕಾರ್ಡ್ಗಳನ್ನ ಸ್ಪೆಷಲಿ ಈ ಕಾಂಗ್ರೆಸ್ ಸರ್ಕಾರ ಬಂದು 5 ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ಮೇಲೆ ತುಂಬ ಜನ ಫೇಕು ಫ್ರಾಡ್ನ ಮಾಡ್ಕೊಂಡಿದ್ದ ಕಾರಣ ಅವತ್ತು ಮಾಡಿದ ತಪ್ಪಿಗೆ ಇವತ್ತು ಎಲ್ಲರಿಗೂ ಶಿಕ್ಷೆ ಕೊಡ್ತಾ ಇರುವಂಥದ್ದು. ಹಾಗಾಗಿ ನಿಮ್ಮನ್ನ BPL ಇಂದ APLಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಆದರೆ ನಿಮಗೆ BPL ಇಂದ APLಗೆ ವರ್ಗಾವಣೆ ಮಾಡಿದ ಮೇಲೆ ಹಣ ಸಿಗುತ್ತಾ ಅಂದರೆ ಅಫ್ಕೋರ್ಸ್ ಸಿಗೋದಿಲ್ಲ. ನಿಮ್ಮ BPLಗೆ ಏನು ಯೋಜನೆಗಳ ಒಂದು ಫಲಾನುಭವಿಗಳಾಗಿರ್ತೀರ APLಗೆ ಸಿಗೋದಿಲ್ಲ ಅಲ್ವಾ. ಸೊ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಈಗ 14ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದ್ರೆ ನೀವು ಯಾವ ಜಿಲ್ಲೆಯವರು ಬಂದಿಲ್ವಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಜೊತೆಗೆ ಶಕ್ತಿ ಯೋಜನೆ ಬಗ್ಗೆ ಮಾತಾಡೋಣ. ಶಕ್ತಿ ಯೋಜನೆ ಇವಾಗ ಫ್ರೀ ಬಸ್ಗಳನ್ನ ಕೊಟ್ಟಿರೋದ್ರಿಂದ ಎಲ್ಲ ಕಡೆನೂ ಮೊನ್ನೆ ಒಂದು ಮಕ್ಕಳ ದಿನಾಚರಣೆ ನಡೆದಾಗ್ಲೂ ಒಂದು ಹುಡುಗ ಕೇಳಿದಂತೆ ಬರೀ ಹೆಣ್ಮಕ್ಳಿಗೆ ಕೊಟ್ಟರೆ ಗಂಡು ಮಕ್ಳಿಗೆ ಬಸ್ಸಲ್ಲಿ ಕೊಡಲ್ಲ ಅಂದರೆ ನಮ್ಮಮ್ಮ ನನ್ನ ಸ್ಕೂಲ್ಗೆ ಅಥವಾ ಎಲ್ಲಾದರೂ ಆಚೆ ಕರ್ಕೊಂಡೋದಾಗ ಬಿಟ್ಬಿಟ್ಟು ಹೋಗ್ತಾರೆ, ನಾನು ಒಬ್ಬರೇ ಇರಬೇಕು ಅಂತೆಲ್ಲ ಹೇಳಿ ಡೈರೆಕ್ಟಾಗಿ ಒಂದು ಪ್ರೆಸ್ ಮೀಟಲ್ಲಿ ಈ ಥರ ಮಾತಾಡಿರೋದ್ರಿಂದ ಸರ್ಕಾರದವರು ಅಂದ್ರಂತೆ ನಾವು ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ಸೊ ಹಾಗೆಯೇ ಈಗ ಏನು ಆಪೋಸಿಟ್ ಪಕ್ಷದವರು ಹೇಳ್ತಿರೋದು, ಈ ಶಕ್ತಿ ಯೋಜನೆಗೆ ಅಷ್ಟು ಫಂಡ್ಸ್ಗಳನ್ನ ಕೊಟ್ಟು ಇವಾಗ ನಮ್ಮ ಹತ್ರ ಫಂಡ್ಗಳಿಲ್ಲ, ಇನ್ನೂ ಫ್ರೀ ಯೋಜನೆಗಳನ್ನ ಕೊಡ್ತೀರಾ, ಮತ್ತೆ ನಡೆಯುವಂಥ ಮೀಟಿಂಗಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಆಗಬೇಕು ಅಂತ ಹೇಳಿ. ಈ ಚರ್ಚೆಗಳು ಈ ಒಂದು ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುತ್ತಾ ಅಥವಾ ಮುಂದುವರಿಯುತ್ತಾ ಅಂತ ಹೇಳಿ ಒಂದಷ್ಟು ಗೊಂದಲ ಕೂಡ ಇತ್ತು. ಬಟ್ ಇದ್ರ ಬಗ್ಗೆ ಸ್ಪಷ್ಟವಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಅಂತ ಹೇಳಿ. ಬಟ್ ಪಿಂಕ್ ಕಾರ್ಡ್ ಏನು ಹೇಳಿದ್ವಿ ನಾವು ನಿಮಗೆ, ಪಿಂಕ್ ಕಾರ್ಡ್ನ ಆದಷ್ಟು ಬೇಗ ವಿತರಣೆನ ಮಾಡ್ತಾರೆ. ಅದು KSRTC ಅಥವಾ BMTC ಡಿಪೋಗಳಲ್ಲಿ ವಿತರಣೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾವಾಗ ಕೊಡ್ತಾರೆ ಅಂತ ಹೇಳಿಲ್ಲ, ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ. ಯಾವಾಗ ಕಾರ್ಡ್ಗಳು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ನೆಕ್ಸ್ಟ್, ಅನ್ನಭಾಗ್ಯ ಯೋಜನೆದು 3 ತಿಂಗಳ ಹಣ ಬಂದಿರಲಿಲ್ಲ. ನಿಮಗೆ ಬರೀ ರೇಷನ್ಗಳು ಸಿಗ್ತಾ ಇತ್ತು, ಆದರೆ ಹಣ ಪೆಂಡಿಂಗ್ ಇತ್ತು. ಈ ಹಣ ನಿಮ್ಮ ಖಾತೆಗಳಿಗೆ ಇವಾಗ ಆಲ್ರೆಡಿ ಜಮಾ ಆಗೋಗಿದೆ. ಹೇಳಿದೆ ಈ ವಾರದಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಹಣ ಪೆಂಡಿಂಗ್ ಹಣಗಳು ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಹೇಳಿ. ಆಲ್ರೆಡಿ ಜಮಾ ಆಗೋಗಿದೆ ನಿಮ್ಮ ಖಾತೆಗಳಿಗೆ. ದಯವಿಟ್ಟು ಹೋಗಿ DBT ಸ್ಟೇಟಸ್ಸು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಹಣ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಜಮಾ ಆಗಿರುವಂಥದ್ದು. ಸೊ ಇದು 3 ಕ್ವಿಕ್ ಅಪ್ಡೇಟ್ಸ್ಗಳು ಆಗಿತ್ತು. ಇದೇ ಥರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ಬರ್ತಾ ಇರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ, ನಿಮ್ಗೂ ಒಂದಷ್ಟು ಕ್ಲಾರಿಟಿಗಳು ಸಿಗ್ತಾ ಹೋಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.